ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗೋದು ಸೌತ್ ಬ್ಯಾಂಗ್ಳೂರಿಯನ್ಸ್ ಫೇವ್ರೆಟ್ ಟಾಸ್ಕ್. ನಾನು ಇವತ್ತು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಹೋಗ್ತಾ ಇದ್ದೀನಿ. 8th ಕ್ರಾಸಲ್ಲಿ ಬಸ್ ಹೇಳಿದ್ರೆ ಅಲ್ಲಿಂದ ನಡ್ಕೊಂಡು ಹೋದ್ರೆ ಎಲ್ಲ ಕಡೆ ಸ್ಟೋರ್ಗಳೇ ಇರುತ್ತೆ. 200 ಎಷ್ಟಿದೆ ಟಾಪ್ಸು? ಕಾಟನಾ? ದಿಸ್ ಇಸ್ ನಾಟ್ ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ ಅಲ್ಲ? ಕಾಟನ್ ಜೈಪುರ್ ಕಾಟನ್, ಅದು ಎಕ್ಸ್ಪೋರ್ಟ್ ಕಾಟನ್. ಎಕ್ಸ್ಪೋರ್ಟ್ ಮಾಡೋದು ಮೇಡಮ್. ಸೈಜಲ್ಲಿ ಮೀಡಿಯಂ. $380. ಫಾರೆಸ್ಟರ್ ಇದೆ ನೋಡಿ, 350. 350 ಇದೆ, 380 ಇದೆ, ಬೇರೆ ಬೇರೆ ರೇಟ್. ಅದು 550. ನಮ್ಮಮ್ಮ ಅಂತೂ ನೈಟಿ ಡಿಸೈನ್ಗಳನ್ನ ಗೋಲ್ಡ್ ಡಿಸೈನ್ ರೇಂಜಿಗೆ ಹುಡುಕ್ತಾರೆ. ₹1000 ಡಿಸೈನ್ನ $250 ರೇಂಜಲ್ಲಿ ಕೇಳ್ತಾರೆ, ವಿಚ್ ನೆವರ್ ಹ್ಯಾಪನ್ಸ್. 10 ಶಾಪ್ಸ್ ನೋಡಿದ್ದಾರೆ. ಇದು ಕಲರ್ ಹೋಗುತ್ತೆ, ಇದು ಕಲರ್ ಚೆನ್ನಾಗಿಲ್ಲ, ಇದು ಡಿಸೈನ್ ಚೆನ್ನಾಗಿಲ್ಲ, ಇದು ತುಂಬ ತೆಳ್ಳಗಿದೆ ಅಂತ ಅವರು ಏನೂ ತಗೊಳ್ದೆ ಹಾಗೆ ಬಂದರು. ಇದೆಷ್ಟು? ಇದ್ರ ಒಳಗಡೆ ದೀಪ ಇಡೋದಾ? ಧೂಪ ಎರಡು. ಓ, ಧೂಪ ನೋಡು. ಎರಡು ತಗೊಂಡ್ಬಿಡು. 50, 60, 50. ಗಿಫ್ಟ್ ಕೊಡಕ್ಕ ಸೂಪರ್. ಬೇರೆ ಇದೇನು ಕಳಸ ಅಲ್ಲ? ಆರಿದೆಯಾ? ಚೆನ್ನಾಗಿದೆವಾ? ಮಿನಿ ಇಡ್ಲಿ ಸ್ವಲ್ಪ ದೊಡ್ಡದ ಅಂತ. ಇಲ್ಲ ತಗೊಂಬರ್ತೀನಿ. ಅಷ್ಟೊಂದು ದೊಡ್ಡದು ಬೇಡ, ಅದು ಸಾಕು. 100 ಫ್ರೈಯೂ ಮಾಡ್ಬೋದು, ಅವಲಕ್ಕಿಲ್ಲ ಫ್ರೈ ಮಾಡ್ಬೋದು. ದೊಡ್ಡದಾಗ್ತದೆ. ತುಪ್ಪದ್ದು. ವಾವ್, ಅಷ್ಟೇ ಇರೋಣ. 50, 80 ಎಷ್ಟಿದೆಲ್ಲ ಏನಕ್ಕೆ ಬೇಡ. ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗತ್ತೆ. ನೀವು ಹೊಸದಾಗಿ ಕಿಚನ್ ಸೆಟಪ್ ಮಾಡ್ತಾ ಇದ್ದೀರಾ, ಹೊಸ ಮನೆಗೆ ಅಥವಾ ಯಾರಿಗೋ ಗಿಫ್ಟ್ ಕೊಡಲಿಕ್ಕೆ, ಎಲ್ಲ ಥರ ಇಲ್ಲಿ ಸಿಗತ್ತೆ. ಸಾಕಾ? ಪ್ಲಾಸ್ಟಿಕ್ ಕವರ್ ಇಸ್ಕೋಬಾರ್ದಾಗಿತ್ತು, ಯಾಕೆ ಇಸ್ಕೊಂಡು? ಏಜೆನ್ಸೀಸ್. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಹೋದಾಗ ಇನ್ನೊಂದು ಅಟ್ರಾಕ್ಟಿಂಗ್ ಪಾರ್ಟ್ ಅಂತಂದರೆ ಈ ತರಕಾರಿಗಳು. ಎಲ್ಲೂ ಸಿಗದೇ ಇರೋ ತರಕಾರಿಗಳು ಇಲ್ಲಿ ಸಿಗತ್ತೆ. ಹಾಗೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ನನ್ನ ಏರಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಹಾಗೆ ಎಲ್ಲೂ ಸಿಗದೇ ಇರೋಂಥ ಹಸಿ ಕಾಳುಮೆಣಸು, ಈ ರೀತಿ ಕಷಾಯ ಮಾಡಲಿಕ್ಕೆ ಔಷಧಿ ಇರುವಂಥ ತರಕಾರಿಗಳು, ಹಸಿ ಹುಣಸೆಕಾಯಿ ಕೂಡ ಇತ್ತು ಇಲ್ಲಿ. ಈ ಥರದ್ದು ಎಲ್ಲ ಕೂಡ ಮಲ್ಲೇಶ್ವರಮಲ್ಲಿ ಸಿಗತ್ತೆ. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋರಿಗೆ ಈ ಪಿಜ್ಜಾ ಶಾಪ್ ಅಂತೂ ಗೊತ್ತೇ ಇರುತ್ತೆ. ಇದು ಒಂದು 20 ವರ್ಷ ಅಥವಾ ಅದಕ್ಕಿಂತ ಹಳೇದಿದ್ರೂ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಾಗೆ ಅಷ್ಟು ವರ್ಷ ಹಳೇದು. ನಾನು ಕಾಲೇಜ್ ಟೈಮಲ್ಲಿದ್ದಾಗ ನಾನು ಶಿಲ್ಪಶೈಲ ಎಲ್ಲ ಈ ಪಿಜ್ಜಾ ತಿನ್ನಕ್ಕೆ ಬರ್ತಾ ಇದ್ವಿ. ನಾವು ಫಸ್ಟ್ ಪಿಜ್ಜಾ ಅಂತ ತಿಂದಿದ್ದು ಇಲ್ಲೇ ಇರ್ಬೋದು. ಟೇಸ್ಟ್ ಹಾಗೇ ಇದೆ, ಬಟ್ ನಮಗೆ ಇದು ಒರಿಜಿನಲ್ ಪಿಜ್ಜಾ ಅಲ್ಲ ಅನಿಸುತ್ತೆ. ಬಟ್ ಫಾರ್ ದ ಎಮೋಷನ್ ನಾನು ಇವತ್ತು ಕೂಡ ಈ ಪಿಜ್ಜಾ ತಿಂತಾ ಇದ್ದೀನಿ.
ಯಾವುದೋ ಸ್ಟಾಲಲ್ಲಿನೋ ಎಲ್ಲರೂ ನಿಂತಿದ್ದಾರೆ, ನೋಡೋಣ ಬಾ ಬಾ. ವೈ ಇಟ್ ಇಸ್ ಸೋ ರಶ್ ಹಿಯರ್? ಅದರ ಕಲರ್ಸ್ ಹಾಂ. ಏನು ತಿನ್ನಬೇಕು? ಮಲ್ಲೇಶ್ವರಂ ದೋಸೆ ಅಂದರೆ CTR. ಹೋಗೋಣ ಬನ್ನಿ. ಯಾರು ಇಲ್ವಾ? ನಿಪ್ಪಟ್ಟು. ನಿಪ್ಪಟ್ಟು ಬರುತ್ತಲ್ಲ, ಪುಟ್ಟು ನಿಪ್ಪಟ್ಟು. ಹಾಂ. CTR 4 o'clock ಓಪನ್ ಅಂತ ಮರ್ತೋಗ್ಬಿಟ್ವಿ. ಯಾವುದೊಂದು ಮಾಮೂಲಿ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ವಿ. Yes, I am back from ಮಲ್ಲೇಶ್ವರಂ. ಮಲ್ಲೇಶ್ವರಂಗೆ ಒಂದ್ಸತಿ ಹೋದರೆ A to Z ಎಲ್ಲ ಸಿಗತ್ತೆ. ಮನೆಗೆ ಬೇಕಾಗಿರೋದು, ನಿಮಗೆ ಬೇಕಾಗಿರೋದು, ಚೀಪು ಕಾಸ್ಟ್ಲಿ ಎಲ್ಲ ಥರನೂ ಸಿಗುತ್ತೆ. ಬ್ರ್ಯಾಂಡ್ ಅಂತಲ್ಲ, ಅದು ಸ್ಟ್ರೀಟ್ ಶಾಪಿಂಗ್ ಅದು. ಹಾಗೆ ಇವತ್ತು ನಾನು ಹೋಗಿದ್ದು ಅದು ಈ ಪಾತ್ರೆ ಸಾಮಾನು ಅಂತ ಅಂಗಡಿ ಇರುತ್ತಲ್ಲ, ಕಿರಣ್ ಏಜೆನ್ಸೀಸ್ ಅಂತ. ಈ ಹಿತ್ತಾಳೆ ಮನೇಲಿ ಒಂದು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ 5 ಜನ ಮುತ್ತೈದೆಯರಿಗೆ ಕುಂಕುಮ ಕೊಡ್ಬೇಕಂತೆ. ಸೊ ಅದಕ್ಕೆ ನಾವು ಈ ಸರ್ತಿ ಅದು ಇದು ಏನು ವೇಸ್ಟ್ ಆಗದೆ ಇರೋ ಥರದ್ದು ಏನೋ ಕೊಡೋದು ಬೇಡ ಅಂತ ಹಿತ್ತಾಳೆ ದೀಪ ಕೊಡೋಣ ಅಂತ ಈ ರೀತಿ ದೀಪ ತಂದಿದ್ದೀವಿ, ಜೋಡಿ ದೀಪ. ಈ ದೀಪ ಕಾಸ್ಟ್ 250 rupees ಪರ್ ಜೋಡಿ. ಕಿರಣ್ ಏಜೆನ್ಸಿಲಿ A to Z ಮನೆಗೆ ಬೇಕಾಗಿರುವಂಥ ಪಾತ್ರೆ ಸಾಮಾನುಗಳು, ಸ್ಪೆಷಲಿ ಹಿತ್ತಾಳೆ ಸಾಮಾನುಗಳು ಎಲ್ಲ ಸಿಗತ್ತೆ ಅಲ್ಲಿ. ಸೊ ದಿಸ್ ಈಸ್ ಮೈ ಫಸ್ಟ್ ಬೈ. ಆಮೇಲೆ ಈ ಬಟನ್ಸ್ ಇಡ್ಲಿ ಅಥವಾ ಬೇಬಿ ಇಡ್ಲಿ, ಬಟನ್ಸ್ ಇಡ್ಲಿ ಬರುತ್ತೆ ಅಲ್ಲ, ಅದು ಸ್ಟ್ಯಾಂಡ್ ನಂಗೆ ತುಂಬ ದಿನದಿಂದ ಬೇಕಾಗಿತ್ತು. 4 ಪ್ಲೇಟ್ ಇರುವಂಥ ಸ್ಟ್ಯಾಂಡ್ ಇದು, 4 ಇದೆ. ದಿಸ್ ಈಸ್ ಫಾರ್ 360 rupees. ಅಲ್ಲಿ ನೋಡಿದ ತಕ್ಷಣ ಇದು ನಂಗೆ ಬೇಕು, ತೊಗೊಂಬಿಡೋಣ ಅಂತ ತೊಗೊಂಡೆ. ಆ್ಯಂಡ್ ಇದು ನೀವು ಹಪ್ಪಳ ಕರಿಬೋದು, ಬಜ್ಜಿ ಬೋಂಡ ಕರಿಬೋದು, ಅವಲಕ್ಕಿ, ಕಡಲೆ ಬೀಜ ಎಲ್ಲ ಹಿಂಗೆ ಡೈರೆಕ್ಟಿಗೆ ಎಣ್ಣೆಗೆ ಹಾಕಿ ಹಿಂಗೆ ಕರೆದು ಹಿಂಗೆ ಎತ್ಬೋದು, ಆ ರೀತಿದು. ಇದು ಬೇಕಿತ್ತು, ಅದಕ್ಕೆ ಇದೊಂದು ತೊಗೊಂಡೆ. ದಿಸ್ ಇಸ್ ಫಾರ್ 140 rupees. 140 rupees ಅಲ್ಲ 199. ಅದ್ರ ಮೇಲೆ 5% GST ಬೇರೆ. ಓಕೆ, ಸರಿ. ಅಲ್ಲೆಲ್ಲ ತೊಗೊಂಡ್ವಿ. ಭಾಷಮ್ ಸರ್ಕಲ್ಗೆ ಬಂದ್ವಿ ನಾವು. ನೆಕ್ಸ್ಟು ಇನ್ನೊಂದು ಶಾಪ್ ಇದೆ ನನಗೆ ಭಾಷಮ್ ಸರ್ಕಲ್ ಒಂದು ಫೇವ್ರೆಟ್ ಶಾಪು. ಕಂಪ್ಯಾರಿಟಿವ್ಲಿ ನಾನು ಚಿಕ್ಕಪೇಟೆಲ್ಲೂ ಶಾಪ್ ಮಾಡಿದ್ದೀನಿ, ಈ ಪಾತ್ರೆಗಳನ್ನು ಎಲ್ಲ ಕಡೆನೂ ತೊಗೊಂಡಿದ್ದೀನಿ. ಭಾಷಮ್ ಸರ್ಕಲಲ್ಲಿ ಸ್ವಲ್ಪ ರೀಸನೇಬಲ್ ಆಗೇ ಇರುತ್ತೆ ಪ್ರೈಸು. ಸೊ ಅಲ್ಲಿ ಹೋಗಿದ್ವಿ. ಸೊ ಆ ಭಾಷಮ್ ಸರ್ಕಲ್ ಅಲ್ಲಿ ಇರುವಂಥ ಶಾಪಲ್ಲಿ ನಾನು ಮನೆಗೆ ಮುಚ್ಚುವಂಥ ಪ್ಲೇಟ್ಗಳು, ನೀರು ಕುಡಿಯೋ ಲೋಟ, ಅದೆಲ್ಲ ಒಂದು 2-3 ವರ್ಷ ಆದಮೇಲೆ ಲೋಟ ಮತ್ತು ಪ್ಲೇಟ್ಗಳೆಲ್ಲ ಹಳೇದಂಗೆ ಕಾಣುತ್ತೆ, ತೊಳೆದು ಉಜ್ಜಿ ಎಲ್ಲ. ಸೊ ಅದನ್ನು ರಿಪ್ಲೇಸ್ ಮಾಡೋಣ ಅಂತ ಅದನ್ನು ತೊಗೊಂಡೆ. ಈ ಸ್ಪೂನ್ಗಳು ತೊಗೊಂಡೆ. ಈ ಸ್ಪೂನೆಲ್ಲ ನೋಡಿ 40 rupees ಈ ಸ್ಪೂನ್ ಒಂದು. ಅಂದರೆ ಸ್ಪೂನ್ ಅಂದರೆ ಇದು ಪಲ್ಯ ಹಾಕೋ ಥರ ಇರ್ತಲ್ಲ, ಆ ಥರ ಸ್ಪೂನ್ ಇದೆಲ್ಲ. ಹಾಗೆ ನನ್ನ ಕಣ್ಣಿಗೆ ಈ ತಟ್ಟೆ ಬಿತ್ತು, ತುಂಬ ಕ್ಯೂಟಾಗಿ ಕಾಣಿಸ್ತು. ನನಗೆ ಈ ತಟ್ಟೆ ಕಲೆಕ್ಷನ್ ಮಾಡ್ತೀನಿ. ಎಫೆಕ್ಟ್ಸ್ ಆಫ್ ಅಡಲ್ಟ್ಹುಡ್. ಚಿಕ್ಕ ವಯಸ್ಸಲ್ಲಿ ಆಟ ಸಾಮಾನು ಹೆಂಗೆ ಇಷ್ಟ ಆಗುತ್ತೋ, ಇವಾಗ ಸ್ವಲ್ಪ ಪಾತ್ರೆಗಳು, ತಟ್ಟೆಗಳು ಎಲ್ಲ ಇಷ್ಟ ಆಗುತ್ತೆ. ಹಾಗೆ ಈ ತಟ್ಟೆ ತುಂಬ ಇಷ್ಟ ಆಯಿತು. ಹಿಂಗೆ ಮುದ್ದೆ ಇಟ್ಟು ಹಿಂಗೆ ಸಾರು ಹಾಕಲಿಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಐ ಟುಕ್ ದಿಸ್ ತಟ್ಟೆ. ಇಂಪಾರ್ಟೆಂಟ್ಲಿ ನಾನು ಈ ಕುಕ್ಕರ್ ತೊಗೊಳಕ್ಕೆ ಅಂತ ಹೋಗಿದ್ದು. ದಿಸ್ ಈಸ್ ಫ್ರಮ್ ಪಿಜನ್. ಟ್ರಿಪ್ಲೆ ಕುಕ್ಕರ್ ಇದು, ಅಂದರೆ 3 ಲೇಯರ್ ಇರುತ್ತಂತೆ. ವಿಜುವಲ್ಲು
ಕೊಟ್ಟಿದ್ದಾರೆ, ಸಿಸರ್ ಬೇಕು. ನನ್ನ ಹತ್ರ 3 ಲೀಟರ್ಸ್ ಇದೆ, ಸ್ವಲ್ಪ ದೊಡ್ಡದೆಲ್ಲ ಇದೆ. ಪುಟ್ಟ ಕುಕ್ಕರ್ ಬೇಕಿತ್ತು ನನಗೆ. ಪುಟ್ಟ ಕುಕ್ಕರ್ ಡೈರೆಕ್ಟಾಗಿ ನನಗೆ ತರಕಾರಿ ಬೇಯಿಸ್ಲಿಕ್ಕೆ ಅಥವಾ ಅದರಲ್ಲೇ ದಾಲ್ ಮಾಡೋಕ್ಕೆ ಆ ಥರ ಎಲ್ಲ ಒಂದು ಕುಕ್ಕರ್ ಬೇಕಿತ್ತು. ಸೊ ಅದಕ್ಕೆ ಈ ಟ್ರಿಪ್ಲೆ ಕುಕ್ಕರ್, ಅಂದರೆ ಎಲ್ಲ ಎಂಟೈರ್ ಇದು ಕುಕ್ಕರು 3 ಲೇಯರಲ್ಲಿ ಮಾಡಿದಾರಂತೆ. ಹೆವಿ ಇದೆ ಸ್ವಲ್ಪ, ಪಿಜ್ಜನಲ್ಲಿ. ಮತ್ತು ನನಗೆ ಸ್ಟೀಲೇ ಬೇಕಿತ್ತು. ನಮ್ಮಮ್ಮ ಅಲ್ಯೂಮಿನಿಯಂ ತಗೋಂತ ಇದ್ರು, ಬಟ್ ಸ್ಟೀಲ್ ಬೇಕಿತ್ತು, ಅಂದರೆ ಚೆನ್ನಾಗಿ ಕಾಣೋಕ್ಕೆ ಸ್ಟೀಲ್ ಬೇಕು. ಸೊ ಇದರಲ್ಲಿ ಏನು ಅಂತಂದರೆ ಯೂಸ್ ಓನ್ಲಿ ಆ್ಯಟ್ ಲೋ ಫ್ಲೇಮ್, ಯಾಕಂದರೆ ಕುಕ್ಕರ್ ಚಿಕ್ಕದಿರೋದ್ರಿಂದ ಲೋ ಫ್ಲೇಮಲ್ಲಿ ಯೂಸ್ ಮಾಡಬೇಕು. ಸೊ ದಿಸ್ ಕಾಸ್ಟೆಡ್ 1450 ರುಪೀಸ್. ಕ್ಯೂಟ್ ಆಗಿದೆ. ಡೈರೆಕ್ಟಾಗಿ ಹುಳಿ ಮಾಡೋಗಿದ್ರೆ ಮಾಡ್ಬೋದು, ಬೇಳೆನ ಬೇಯಿಸಿ ಇದರಲ್ಲಿ ಹುಳಿ ಮಾಡ್ಬೋದು, ಅಥವಾ ಪಲಾವ್ ಮಾಡ್ಬೋದು ಒಬ್ಬರಿಗೆ ಇಬ್ಬರಿಗೆ ಮಾಡೋದಾದರೆ. ಸೊ ಎಸ್, ಸೊ ಇದು ನಾನು ಕುಕ್ಕರ್ ತೊಗೊಳಕ್ಕೆ ಹೋಗಿದ್ದು. ಇಷ್ಟು ನಾನು ಇವತ್ತು ತೊಗೊಂಡಿದ್ದು. ಹಾಗೆ ಮಲ್ಲೇಶ್ವರಮಲ್ಲಿ ತರಕಾರಿ, ಬಟಾಣಿ, ಬ್ರಾಕ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ನೈಟಿ, ಐ ವಿಲ್ ಶೋ ಯು ಮೈ ನೈಟಿ. ನಾನು ಜನರಲಿ ಮನೇಲಿ ಹಾಕೊಳ್ಳೋಕ್ಕೆ ಕಾಟನ್ ನೈಟಿ, 3/4 ನೈಟಿ ಇಷ್ಟ ನನಗೆ. ಅದು ಒಂದು ಅಂಕಲ್ ಅಂಗಡಿ ಇದೆ, ತಾತನ ಅಂಗಡಿ, ಆ ಅಂಗಡಿಲಿ ಸಿಗೋದು. ಆ ಅಂಗಡಿಲಿ ಮಾತ್ರ ಸಿಗೋದು ಇದು, ಅಥವಾ ಇತ್ತೀಚೆಗೆ ಎಲ್ಲ ಕಡೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಸೊ ಒಂದೊಂದ್ಸತಿ ಹೋದಾಗ ಒಂದೊಂದು ಕಲರ್ ತೊಗೊಂಬರ್ತೀನಿ. ವೆರಿ ನೈಸ್, ಈಸಿ ಬ್ರೀಸಿ ಟು ವೇರ್ ಎಟ್ ಹೋಮ್. ಕಾಟನ್ ನೈಟಿ ಇದು, ನೈಟಿ, ಟಿಪಿಕಲ್ ನೈಟಿ, 3/4 ನೈಟಿ. ದಿಸ್ ಕಾಸ್ಟ್ 250 ರುಪೀಸ್ ಅಷ್ಟೇ ಅಲ್ಲ, 250 ರುಪೀಸ್. ವಾಟ್ ಎಲ್ಸ್? ನಾವು ಆ್ಯಕ್ಚುಲಿ CTR ಅಲ್ಲಿ ತಿನ್ನೋಣ ಅಂತ, ದೋಸೆ ತಿನ್ನೋಕ್ಕೆ ಅಂತ ಹೋದ್ವಿ. ನಮ್ಮ ಟೈಮಿಂಗ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿ ನಮಗೆ ಇವತ್ತು CTRಗೆ ಹೋಗೋಕ್ಕಾಗಿಲ್ಲ. ಸೊ ದ್ಯಾಟ್ಸ್ ಆಲ್ ಅಬೌಟ್ ಮಲ್ಲೇಶ್ವರಂ ಶಾಪಿಂಗ್. ಇದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ನಾವಿವತ್ತು ಬಂದ್ವಿ ಅಷ್ಟೇ. ಓಕೆ, ದ್ಯಾಟ್ಸ್ ಇಟ್. ಐ ವಿಲ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.